ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಮತ್ತೆ ನನ್ನ ವೆಯ್ಟ್ ಲಾಸ್ ಜರ್ನಿನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಾಗೋ ಹೀಗೋ ಒಂದು 77 ತರಿಸಿದ್ದೆ. ಮತ್ತು ಹಬ್ಬ ಹರಿದಿನ ವೆಯ್ಟ್ ಲಾಸ್ನ ಸ್ಟಾಪ್ ಮಾಡಿ ಅಗೇನ್ ಮತ್ತೆ 80 kg ಬಂದಿದ್ದೀನಿ. ಸೊ ಅದನ್ನು ವೆಯ್ಟ್ ಲಾಸ್ ಮಾಡಬೇಕು. ಸುಮಾರು ಜನ ಪರ್ಸ್ನಲಾಗಿ ಮೆಸೇಜ್ ಮಾಡ್ತಿದ್ದೀರಾ, ಕಮೆಂಟ್ ಮಾಡ್ತಿದ್ದೀರಾ ಯಾಕೆ ವೆಯ್ಟ್ ಲಾಸ್ ವಿಡಿಯೋ ಹಾಕ್ತಿಲ್ಲ ಅಂಥೇಳಿ. ಸೊ ರೀಸನ್ ಇಷ್ಟೇ, ನಾನು ಆಲ್ರೆಡಿ ಒಂದು ಶಾರ್ಟ್ ವಿಡಿಯೋ ಅಲ್ಲಿ ಹೇಳಿದ್ದೆ ನಂಗೆ ಸ್ವಲ್ಪ ಐ ಪ್ರಾಬ್ಲಮ್ ಆಗ್ತಿದೆ, ಸ್ಕ್ರೀನ್ ನೋಡೋಕ್ಕಾಗ್ತಿಲ್ಲ ಅಂತೇಳಿ. ಸೊ ವಿಡಿಯೋ ಮಾಡಿದರೆ ಅದನ್ನು ಎಡಿಟ್ ಮಾಡಬೇಕು, ಅಪ್ಲೋಡ್ ಮಾಡಬೇಕು, ಸಾಕಷ್ಟು ಕೆಲಸ ಇರುತ್ತೆ. ಬರೀ ವಿಡಿಯೋ ಮಾಡೋದಷ್ಟೆಲ್ಲ, ವಿಡಿಯೋ ಮಾಡಿದ್ಮೇಲೆ ಅದನ್ನು ಎಡಿಟ್ ಮಾಡಿ ಸುಮಾರು ಟೈಮ್ ತೊಗೊಳುತ್ತೆ. ನನ್ನ ಕಣ್ಣಿಗೆ ಸ್ವಲ್ಪ ಅದು ಜಾಸ್ತಿ ಬ್ರೈಟ್ನೆಸ್ ಎಲ್ಲ ಆಗಿ ಬರ್ತಾ ಇರಲಿಲ್ಲ. ಹಾಗಾಗಿ ಸ್ವಲ್ಪ ರೆಸ್ಟಲ್ಲಿರೋಣ ಅಂಥೇಳಿ ವೆಯ್ಟ್ ಲಾಸ್ನ ಸ್ಟಾಪ್ ಮಾಡಿ ಆ್ಯಂಡ್ ವಿಡಿಯೋನು ಸ್ಟಾಪ್ ಮಾಡಿದೆ. ಸೊ ಐ ಆಮ್ ಬ್ಯಾಕ್, ಮತ್ತೆ ಬರ್ತಾ ಇದ್ದೀನಿ. ಇನ್ನೂ ಸ್ವಲ್ಪ ದಿನ ರೆಸ್ಟ್ ಮಾಡೋಣ ಅಂದ್ಕೊಂಡೆ, ಬಟ್ ಸುಮಾರು ಜನ ಅಪೇಕ್ಷೆ ಪಡ್ತಾ ಇದ್ದೀರಾ, ಹಾಕಿ ಯೂಸ್ಫುಲ್ ಆಗ್ತಾ ಇತ್ತು ನಿಮ್ಮ ವಿಡಿಯೋ, ನಮಗೆ ಪ್ಲೀಸ್ ವಿಡಿಯೋ ಹಾಕಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀರಾ. ಹಾಗಾಗಿ ಏನಾದರೂ ಆಗಿರಲಿ, ಸ್ವಲ್ಪ ನನ್ನ ಬಗ್ಗೆ ನಾನು ಸ್ವಲ್ಪ ಕೇರ್ ತಗೊಂಡು ಹೇಗೋ ಒಂದು ಸಣ್ಣ ವಿಡಿಯೋ ಆದರೂ ಪರವಾಗಿಲ್ಲ, ಇನ್ಫಾರ್ಮೇಟಿವ್ ವಿಡಿಯೋ ಹಾಕೋಣ ಇನ್ಮೇಲಿಂದ. ನನಗೂ ವೆಯ್ಟ್ ಗೇನ್ ಆದರೆ ಮತ್ತೆ ಕಷ್ಟ ಆಗ್ಬಿಡುತ್ತೆ. ಸೊ ಅಗೇನ್ ಸ್ಟಾರ್ಟ್ ಮಾಡೋಣ ನನ್ನ ಜರ್ನಿನ ಅಂತ ಮಾಡ್ತಾ ಇದ್ದೀನಿ. ಐ ಹೋಪ್ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ, ಹಾಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಮೇಲೆ ಕಂಟಿನ್ಯೂಸ್ ಆಗಿ ನನ್ನ ಒಂದು ವೆಯ್ಟ್ ಲಾಸ್ ಜರ್ನಿ ವಿಡಿಯೋ ನಿಮಗೆ ಬರ್ತಾ ಹೋಗುತ್ತೆ. ಮೊದಲಿನ ರೀತಿಯೇ ಮತ್ತೆ ನೀವು ನನ್ನ ವಿಡಿಯೋಗಳಿಗೆ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಸಪೋರ್ಟ್ ಮಾಡಿ, ನನ್ನ ಕೈಲಾದಷ್ಟು ಒಳ್ಳೊಳ್ಳೆ ವಿಡಿಯೋಗಳನ್ನು ವೆಯ್ಟ್ ಲಾಸ್ ಬಗ್ಗೆ ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೋತೀನಿ. ಬೆಳಗ್ಗೆ ಎದ್ದ ತಕ್ಷಣ ಫಸ್ಟ್ ಎಕ್ಸಸೈಸ್ ಮಾಡ್ಕೊಳ್ತಾ ಇದ್ದೀನಿ. ಸೊ ರೆಗ್ಯುಲರ್ ನಾನು ಮಾಡುವಂಥ ಸಿಂಪಲ್ ಎಕ್ಸಸೈಸ್, ನನಗೆ ಹೆವಿ ಎಕ್ಸಸೈಸ್ ಬರಲ್ಲ. ಸೊ ನನಗಿದೆ ಕಂಫರ್ಟಬಲ್ ಅನಿಸುತ್ತೆ, ಯಾಕಂದರೆ ಬ್ಯಾಕ್ ಪೇನ್ ಇದೆ ನನಗೆ. ಹಾಗಾಗಿ ಈ ಎಕ್ಸಸೈಸ್ ಮಾಡೋದ್ರಿಂದ ಸೊ ನನಗೆ ರಿಲೀಫ್ ಅಂತ ಅನಿಸುತ್ತೆ. ಮತ್ತು ಹೊಟ್ಟೆ ಬೊಜ್ಜು ಕೂಡ ಕರಗುತ್ತೆ ಈ ಎರಡು ಎಕ್ಸಸೈಸಿಂದಾಗಿ. ಹಾಗಾಗಿ ಬ್ಯಾಕ್ ಪೇನ್ ಇರೋರು ಖಂಡಿತವಾಗ್ಲೂ ಈ ಎರಡು ಎಕ್ಸಸೈಸ್ನ ಟ್ರೈ ಮಾಡಿ. ಫಸ್ಟ್ ಮಾಡಿರೋ ಎಕ್ಸಸೈಸ್ಗೆ ನಿಜವಾಗ್ಲೂ ಬ್ಯಾಕ್ ಪೇನ್ ರಿಲೀಫ್ ಆಗುತ್ತೆ ಆ್ಯಂಡ್ ಕಮ್ಮಿ ಆಗ್ತಾ ಬರುತ್ತೆ. ಸೊ ಇದು ಕೂಡ ಹೊಟ್ಟೆ ಬೊಜ್ಜನ್ನು ಕರಗಿಸೋಕ್ಕೆ ಸಿಂಪಲ್ಲಾಗಿ ಮಾಡ್ಕೊಳ್ಳೋಂಥ ಎಕ್ಸಸೈಸು. ನೆಕ್ಸ್ಟ್ ಆರ್ಮ್ಸ್ ಸಣ್ಣ ಆಗಬೇಕು ಎಕ್ಸಸೈಸ್ ಹೇಳಿ ಅಂತ ಹೇಳಿದ್ರಿ. ಸೊ ನಾನು ಆರ್ಮ್ಸ್ ಎಕ್ಸಸೈಸ್ ಇದನ್ನೇ ಮಾಡೋದು. ಈ ರೀತಿ ಮಾಡೋದ್ರಿಂದ ನಿಮ್ಮ ಆರ್ಮ್ಸ್ ಕೂಡ ಸಣ್ಣ ಆಗ್ತಾ ಬರುತ್ತೆ. ಸೊ ಅದಾದ ನಂತರ ಎಕ್ಸಸೈಸ್ ಎಲ್ಲ ಮುಗಿಸಿ ಒಂದು ಹಾಫ್ ಆನ್ ಅವರ್ ಬಿಟ್ಟು ನಾನು ಡಿಟಾಕ್ಸ್ ಡ್ರಿಂಕ್ನ ತೊಗೊಳ್ತಾ ಇದ್ದೀನಿ. ಸೊ ಇದು ವೆಯ್ಟ್ ಲಾಸ್ ಡ್ರಿಂಕು, ಇದನ್ನು ನಾನೇ ಮನೆಯಲ್ಲಿ ಪ್ರಿಪೇರ್ ಮಾಡ್ಕೊಂಡಿರ್ತೀನಿ. ಸೊ ಇದರ ಪೌಡ್ರನ್ನ ಹೇಗೆ ಮಾಡೋದು, ಇದನ್ನು ಹೇಗೆ ಪ್ರಿಪೇರ್ ಮಾಡೋದು ಅಂತೇಳಿ ನನ್ನ ಚಾನಲಲ್ಲಿ ವಿಡಿಯೋ ಹಾಕಿದ್ದೀನಿ. ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಕೂಡ ಆ ವಿಡಿಯೋ ಲಿಂಕ್ ಕೊಡ್ತೀನಿ, ಚೆಕ್ ಮಾಡಿ ಒಂದ್ಸಲ. ಸೊ ನೀವು ಕೂಡ ಮನೆಯಲ್ಲೇ ವೆಯ್ಟ್ ಲಾಸ್ ಪೌಡ್ರನ್ನ ಮಾಡಿ ಇಟ್ಕೊಳ್ಬೋದು, ವೆರಿ ಸಿಂಪಲ್ಲು. ನೆಕ್ಸ್ಟ್ ಬ್ರೇಕ್ಫಾಸ್ಟ್ಗೆ ನಾನು ಮೀಡಿಯಮ್ ಸೈಜಲ್ಲಿ ಒಂದು ಚಪಾತಿ, ಸೌತೆಕಾಯಿ ಮತ್ತು ಸೀಬೆಹಣ್ಣು, ಸ್ವಲ್ಪ ಟೊಮ್ಯಾಟೊ ಗೊಜ್ಜು, ನಿಮ್ಮ ಮನೇಲಿ ಏನಿರುತ್ತೋ ಅದೇ ತಿಂಡಿನೇ ನೀವು ತಗೊಳ್ಬೋದು. ಸೊ ನಾನು ಅದನ್ನೇ ಬ್ರೇಕ್ಫಾಸ್ಟ್ ತೊಗೊಂಡಿದ್ದೀನಿ. ಈಗ ನಾನು ಬ್ರೇಕ್ಫಾಸ್ಟ್ನ ಮುಗಿಸ್ಕೊತಾ ಇದ್ದೀನಿ. ಬ್ರೇಕ್ಫಾಸ್ಟ್ ಐ ಥಿಂಕ್ ನಾನು ಒಂದು 8 ಕಾಲಾಗಿತ್ತು. ಅಷ್ಟರಲ್ಲಿ ನಾನು ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಆಮೇಲೆ ಸ್ನಾನಕ್ಕೆ ಹೋಗೋಣ ಅಂಥೇಳಿ ಫಸ್ಟ್ ಬ್ರೇಕ್ಫಾಸ್ಟ್ ಮುಗಿಸ್ಕೊತಾ ಇದ್ದೆ. ಸೊ ಆದಷ್ಟು ವೆಯ್ಟ್ ಗೇನ್ ಆಗದೆ ಇರೋವಂಥ ಫ್ರೂಟ್ಗಳನ್ನೇ ತೊಗೊಳ್ಳಿ. ವೆಯ್ಟ್ ಗೇನ್ ಆಗುವಂಥ ಫ್ರೂಟ್ಗಳನ್ನ ಅವಾಯ್ಡ್ ಮಾಡಿ. ಫಾರ್ ಎಕ್ಸಾಂಪಲ್ ಬನಾನಾ, ಖರ್ಜೂರ, ಇವೆಲ್ಲ ಸ್ವಲ್ಪ ವೆಯ್ಟ್ ಗೇನ್ ಆಗುವಂಥ ಫ್ರೂಟ್ಸ್ಗಳು. ಹಾಗಾಗಿ ಅವನ್ನ ಅವಾಯ್ಡ್ ಮಾಡಿ. ಸೀಬೆಹಣ್ಣು, ಆ್ಯಪಲ್ಲು, ಪಪ್ಪಾಯ ಮತ್ತು ಕಲ್ಲಂಗಡಿ ಹಣ್ಣು, ಇದೆಲ್ಲ ವೆಯ್ಟ್ ಲಾಸ್ ಆಗುವಂಥ ಫ್ರೂಟು. ಸೊ ಈಗ ನನ್ನ ಬ್ರೇಕ್ಫಾಸ್ಟ್ ಮುಗೀತು. ಲಂಚ್ ನಾನು ಸ್ಕೂಲಲ್ಲೇ ಮಾಡ್ಕೊಳ್ಳೋದ್ರಿಂದ ಅಗೇನ್ ಮತ್ತೆ ನಾನು 2 ಮೀಡಿಯಮ್ ಚಪಾತಿ ತೊಗೊಂಡಿದ್ದೀನಿ, ಟೊಮ್ಯಾಟೊ ಗೊಜ್ಜು, ಸಲಾಡ್, ಸೌತೆಕಾಯಿನ ತೊಗೊಂಡಿದ್ದೆ ಮಧ್ಯಾಹ್ನದ ಊಟಕ್ಕೆ. ಸೊ ಬ್ರೇಕ್ಫಾಸ್ಟ್ಗೆ ಒಂದು ಮೀಡಿಯಮ್ ಸೈಜಲ್ಲಿ ಒಂದು ಚಪಾತಿ ತೊಗೊಂಡಿದ್ದೆ, ನೋಡಿದ್ರಿ ನೀವೆಲ್ಲ. ಸೊ ಅದೇ ಚಪಾತಿನ ನೀವು ರೆಗ್ಯುಲರ್ ಆಗಿ ಏನು ಮನೇಲಿ ಊಟ ತಿಂತೀರೋ ಅದನ್ನೇ ತಿನ್ನಿ. ನಾನು ಪ್ರತಿ ವಿಡಿಯೋದಲ್ಲೂ ಹೇಳಿದ್ದೀನಿ, ಕ್ವಾಂಟಿಟಿ ಕಮ್ಮಿ ಮಾಡ್ಕೊಳ್ಬೇಕು, ಕ್ವಾಂಟಿಟಿ ಕಮ್ಮಿ ನೋಡ್ಕೊಂಡು ತಿನ್ನಬೇಕು, ಹೊಟ್ಟೆ ತುಂಬ ತಿನ್ನೋದಲ್ಲ. ಸೊ ಅದ್ರ ಜೊತೆ ಹಂಗಾದ್ರೆ ನಮ್ಗೆ ಹೊಟ್ಟೆ ತುಂಬಲ್ಲ, ಏನು ಮಾಡಬೇಕು ಅಂತ ಸುಮಾರು ಕ್ವಶನ್ಸ್ ಇರುತ್ತೆ. ಎಸ್, ಖಂಡಿತ ನನಗೂ ಹೊಟ್ಟೆ ತುಂಬಲ್ಲ. ಒಂದು ಚಪಾತಿಯಿಂದ ನಮ್ಮ ಏಜ್ಗೆ ಸಾಕಾಗಲ್ಲ, ಒಂದು ಚಪಾತಿ ಬೇಕನ್ಸುತ್ತೆ, ಫುಡ್ ಬೇಕು, ಇನ್ನೂ ಜಾಸ್ತಿ ಬೇಕನ್ಸುತ್ತೆ. ಬಟ್ ವೇಟ್ ಗೇನ್ ಆಗದೆ ಇರೋವಂಥ ಫುಡ್ನ ಅದರ ಜೊತೆಗೆ ಇನ್ಕ್ಲೂಡ್ ಮಾಡ್ಕೋಬೇಕು.
ಫಾರ್ ಎಕ್ಸಾಂಪಲ್ ಫ್ರೂಟ್ಸಲ್ಲೂ ಸುಮಾರು ವೆಯ್ಟ್ ಗೇನ್ ಫ್ರೂಟ್ ಇದೆ, ಕೆಲವು ವೆಯ್ಟ್ ಲಾಸ್ ಫ್ರೂಟ್ ಇದೆ. ಸೊ ವೆಯ್ಟ್ ಲಾಸ್ ಆಗುವಂಥ ಫ್ರೂಟ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಪಪಾಯ, ವಾಟರ್ ಮೆಲನ್ನು, ಸೀಬೆಹಣ್ಣು, ಆ್ಯಪಲ್ ಆಗಿರ್ಬೋದು, ಆರೆಂಜ್ ಆಗಿರ್ಬೋದು, ಇದೆಲ್ಲ ನಿಮಗೆ ಕರ್ಬೂಜ ಆಗಿರ್ಬೋದು, ಇದೆಲ್ಲ ವೆಯ್ಟ್ ಲಾಸ್ ಆಗೋಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಈ ಥರದ ಹಣ್ಣುಗಳನ್ನು ಇನ್ಕ್ಲೂಡ್ ಮಾಡ್ಕೊಳ್ಳಿ. ಪ್ರೋಟೀನ್ಗೋಸ್ಕರ ಏನಾದರೂ ಪನ್ನೀರು, 2 ಪೀಸ್ ಪನ್ನೀರು ಅಥವಾ ಒಂದು ಎಗ್ ಬಾಯ್ಲ್ ಎಗ್ ಆಗಿರ್ಬೋದು, ಇಲ್ಲ ಸ್ವಲ್ಪ ಆಮ್ಲೆಟ್ ಆಗಿರ್ಬೋದು, ಲೈಟಾಗಿ ತುಪ್ಪ ಹಾಕಿ ಆಮ್ಲೆಟ್ ಮಾಡ್ಕೊಳ್ಳಿ. ಮೇನ್ಲಿ ವೆಯ್ಟ್ ಲಾಸ್ ಮಾಡಬೇಕಂದ್ರೆ ಫಾಸ್ಟ್ ಫುಡ್ನ ಬಿಡಬೇಕು, ಜಂಕ್ ಫುಡ್ನ ಬಿಡಬೇಕು, ಶುಗರ್ ಅವಾಯ್ಡ್ ಮಾಡಬೇಕು, ಆ್ಯಂಡ್ ಫುಡ್ ಕಂಟ್ರೋಲ್, ಪೋಷನ್ ಕಂಟ್ರೋಲ್ ಇರಬೇಕು. ಜೊತೆಗೆ ನ್ಯೂಟ್ರಿಷನ್ಸ್, ಪ್ರೋಟೀನ್, ಫೈಬರ್, ಐರನ್ ಕಂಟೆಂಟ್ ಇರೋಂಥ ಫುಡ್ಗಳನ್ನ ಜಾಸ್ತಿ ತಗೊಳ್ಬೇಕು. ಫುಡ್ ಪೋಷನ್ನ ಕಂಟ್ರೋಲಲ್ಲಿ ಇಟ್ಕೊಂಡು, ಜೊತೆಗೆ ಎಕ್ಸಸೈಸ್ ಅಂತೂ ವೆರಿ ಇಂಪಾರ್ಟೆಂಟ್. ಎಕ್ಸಸೈಸ್ ಆರ್ ವಾಕಿಂಗ್, ಇದೆ ಇಷ್ಟು ಮಾಡಿದಾಗಲೇ ನಾವು ವೆಯ್ಟ್ ಲಾಸ್ ಮಾಡೋಕ್ಕಾಗೋದು, ಇಲ್ಲಾಂದರೆ ಖಂಡಿತವಾಗ್ಲೂ ವೆಯ್ಟ್ ಲಾಸ್ ಆಗಲ್ಲ. ಸೊ ನೀವು ಸ್ಟಾರ್ಟ್ ಮಾಡಿ, ನಾನು ಮಾಡಿದ್ದೀನಿ. ಮತ್ತು ನಮ್ಮ ಜರ್ನಿನ ಹೀಗೆ ಶುರು ಮಾಡೋಣ. ಸೊ ರಾತ್ರಿ ಊಟಕ್ಕೆ ಆದಷ್ಟು ಲೈಟ್ ಫುಡ್ನ ತಗೊಳ್ಳಿ. ಒಂದು ಚಪಾತಿನೋ, ಇಲ್ಲ ಚಿಕ್ಕದ ರಾಗಿ ಮುದ್ದೆನೋ, ಇಲ್ಲ ಗಂಜಿ, ಸೂಪ್, ಇಲ್ಲ ಜ್ಯೂಸ್ಗಳು, ತರಕಾರಿ ಜ್ಯೂಸ್ಗಳು, ಫ್ರೂಟ್ ಜ್ಯೂಸ್ಗಳನ್ನು ನೀವು ತಗೊಳ್ಬೋದು. ಸೊ ಲೈಟ್ ಆಗಿರಲಿ ನೈಟ್ ಡಿನ್ನರು. ವೆಯ್ಟ್ ಲಾಸ್ ಡ್ರಿಂಕ್ ವೆರಿ ಇಂಪಾರ್ಟೆಂಟು. ಬೆಳಗ್ಗೆ ಒಂದು ಡಿಟಾಕ್ಸ್ ತೊಗೊಳ್ಳಿ, ಇಲ್ಲ ವೆಯ್ಟ್ ಲಾಸ್ ಡ್ರಿಂಕ್ ತೊಗೊಳ್ಳಿ. ಇವತ್ತು ನಾನು ತೋರಿಸಿರುವಂಥ ವೆಯ್ಟ್ ಲಾಸ್ ಡ್ರಿಂಕ್ ಬಂದು ಅದರ ವಿಡಿಯೋ ಲಿಂಕ್ನ ಡಿಸ್ಕ್ರಿಪ್ಷನ್ನಲ್ಲಿ ಹೇಗೆ ಆ ಪೌಡ್ರನ್ನ ಮಾಡೋದು ಅಂತೇಳಿ ವಿಡಿಯೋ ಮಾಡಿದ್ದೀನಿ. ಡಿಸ್ಕ್ರಿಪ್ಷನ್ನಲ್ಲಿ ಆ ವಿಡಿಯೋ ಲಿಂಕ್ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ಇಲ್ಲ ನನ್ನ ಚಾನಲಲ್ಲಿ ಸರ್ಚ್ ಮಾಡಿದರೆ ಮ್ಯಾಜಿಕ್ ವೆಯ್ಟ್ ಲಾಸ್ ಪೌಡ್ರ್ ಅಂತ ಟೈಟಲ್ ಇದೆ, ನಿಮಗೆ ಈಸಿಯಾಗಿ ಆ ವಿಡಿಯೋ ಸಿಗುತ್ತೆ. ಅಲ್ಲಿಂದಾದರೂ ನೋಡ್ಬೋದು, ಇಲ್ಲ ಈ ವಿಡಿಯೋ ಡಿಸ್ಕ್ರಿಪ್ಷನ್ನಲ್ಲಿ ಆ ವೆಯ್ಟ್ ಲಾಸ್ ಪೌಡ್ರ್ ಹೇಗೆ ಮಾಡೋದು, ಅದನ್ನು ಹೇಗೆ ಪ್ರಿಪೇರ್ ಮಾಡೋದು ಪ್ರತಿಯೊಂದು ಶೇರ್ ಮಾಡಿದ್ದೀನಿ, ನೋಡಿ ಮಾಡ್ಕೊಂಡು ಇಟ್ಕೋಬೋದು. ಬಂದು ಯಾವುದೇ ಥರ ಸ್ನ್ಯಾಕ್ಸ್ ಎಲ್ಲ ಏನೂ ತಗೊಳ್ಳಿಲ್ಲ. ಡೈರೆಕ್ಟ್ ನಾನು 8 ಗಂಟೆ ಹಂಗೆ ಡಿನ್ನರ್ ಮುಗಿಸ್ಕೊಂಡೆ. 1 ಮೀಡಿಯಮ್ ಚಪಾತಿ, ಟೊಮೆಟೊ ಗೊಜ್ಜು, ಪ್ರೋಟೀನ್ಗೋಸ್ಕರ ಸ್ವಲ್ಪ ಪನ್ನೀರು ಮತ್ತು ರಾಗಿ ಗಂಜಿನ ಮಾಡ್ಕೊಂಡಿದ್ದೆ. ಊಟ ಲೈಟಾಗಿರ್ಬೇಕು, ನೈಟ್ಗೆ ಒಳ್ಳೆ ಪ್ರೋಟೀನ್ ಇರೋವಂಥ ಫುಡ್ನ ನಾವು ತಗೊಳ್ಬೇಕು. ಆವಾಗ ವೆಯ್ಟ್ ಲಾಸ್ಗೂ ಹೆಲ್ಪ್ ಆಗುತ್ತೆ ಆ್ಯಂಡ್ ನಾವು ಹೆಲ್ದಿಯಾಗಿರೋಕ್ಕೂ ಕೂಡ ಇದಾಗುತ್ತೆ. ತೀರಾ ಊಟ ಬಿಡ್ತೀವಿ ಅಂದರೆ ನಮಗೆ ವೀಕ್ನೆಸ್ ಸ್ಟಾರ್ಟ್ ಆಗುತ್ತೆ. ಯಾಕಂದರೆ ನಮ್ಮ ಬಾಡಿಗೆ ಬೇಕಾದಷ್ಟು ಪ್ರೋಟೀನ್ಸ್, ನ್ಯೂಟ್ರಿಷನ್ಸ್ ಎಲ್ಲ ನಮ್ಮ ಬಾಡಿಗೆ ಸಿಗಲಿಲ್ಲ ಅಂದರೆ ನಮ್ಮ ದೇಹ ವೀಕ್ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ಪ್ರೋಟೀನ್ಗೋಸ್ ತೊಗೊಂಡಿದ್ದೀನಿ. ಅಂದರೆ ತುಂಬ ಕಡಿಮೆ ತಗೋಬೇಕು ನೀವು. ಚಿಕ್ಕ ಸ್ಲೈಸ್ ತೊಗೊಂಡಿದ್ದೀನಿ ನಾನು, 100 ಗ್ರಾಮ್ ಅಲ್ಲ. ಈಗ ರಾಗಿ ಗಂಜಿ ತಗೊಳ್ತಾ ಇದ್ದೀನಿ, 1 ಲೋಟ ಅಷ್ಟು. ರಾಗಿ ಗಂಜಿ ಕುಡಿಯೋದ್ರಿಂದ ಏನು ದಪ್ಪ ಆಗಲ್ಲ, ಬಟ್ ಸ್ವಲ್ಪ ನಾನು ಮೊಸರಲ್ಲಿ ಈ ರಾಗಿ ಹಿಟ್ಟನ್ನ ನೆನೆಸ್ಬಿಟ್ಟು ನಾನು ರಾಗಿ ಗಂಜಿ ಮಾಡ್ತೀನಿ. ತುಂಬಾ ಚೆನ್ನಾಗಿರುತ್ತೆ. ಹೀಗಿತ್ತು ನನ್ನ ವೆಯ್ಟ್ ಲಾಸ್ ಜರ್ನಿ ಇವತ್ತಿನ ದಿನ. ಮತ್ತೆ ನಾಳೆ ವಿಡಿಯೋದಲ್ಲಿ ಸಿಗ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ.